ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಚರಿಮಾ ಕನ್ನಡ ಬ್ಲಾಗ್ಸ್. ನನ್ನ ಹೊಸ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹಾಗೆಯೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೈಸ್. ಆಲ್ರೆಡಿ ನನ್ನ ಇವತ್ತಿನ ವಿಡಿಯೋ ಏನಂತ ತಮ್ಮನೇನಲ್ಲಿ ನೋಡಿರ್ತೀರಾ. ಪ್ರೀವಿಯಸ್ ವ್ಲಾಗಲ್ಲಿ ಜಿಮ್ ಸೇರ್ಕೊಂಡಿದ್ದೀನಿ ಅಂತ ಹಾಕಿದ್ದೆ. ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಹಾಗೆಯೇ ಚೆರಿಮನ್ನ ಕೇಳಿದ್ರಿ, ಮಿಸ್ ಯು ಅಂತ, ಅಂದರೆ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಅವ್ರಿಗೆ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿರೋರು ತುಂಬ ಜನ DM ಮಾಡಿದ್ರಿ, ಚೆರಿಮಾ ಮಿಸ್ ಯು ಏನಂತ ಹಾಕಿದ್ರಿ, ಚೆರಿಮಾ ಎಲ್ಲೋದ್ಲು ಅಂತ. ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಮೊದಲು. ಅದಾದಮೇಲೆ ವೀಡಿಯೋಸ್ ಏನಂತ ಟಾಪಿಕ್ ಇಂಟ್ರಡ್ಯೂಸ್ ಮಾಡ್ತೀನಿ ಗೈಸ್. ಫಸ್ಟ್ ಥಿಂಕ್ ಏನಂತಂದರೆ, ಜಿಮ್ಗೆ ಸೇರ್ಕೊಂಡಿದ್ದೀರಾ ಅಂತ. ಹೌದು, ಜಿಮ್ಗೆ ಸೇರ್ಕೊಂಡಿದ್ದೀನಿ. ತುಂಬ ಜನರಿಗೆ ಏನು ಕ್ವಶನ್ ಅಂತಂದರೆ, ಇಷ್ಟು ನನ್ನ ಈ ಬಾಡಿಗೆ ಜಿಮ್ ಯಾಕೆ ಅಂತ. ಸೊ ನಾನು ಜಿಮ್ಗೆ ಸೇರ್ಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ, ಹಾಗೆಯೇ ಸ್ವಲ್ಪ ವೆಯ್ಟ್ ಗೇನ್ ಆಗೋಣ ಅಂತ. ವೆಯ್ಟ್ ಗೇನ್ ಏನಂತಂದರೆ, ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಮನೆಯಲ್ಲೇ ನಾವೇ ವೆಯ್ಟ್ ಗೇನ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಆಗೋಲ್ಲ. ಯಾಕಂತಂದರೆ ಲೇಸಿ ಮಾಡ್ತೀವಿ, ತಿಂದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ಥರ ಇರ್ತೀವಿ. ಅದನ್ನೇ ನಾವು ಒಂದು ಕಡೆ ದುಡ್ಡು ಕೊಟ್ಟು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ಆ ದುಡ್ಡಿಗಾದ್ರೂ ಒಂದು ಇದ್ಬೇಕಲ್ವಾ. ದುಡ್ಡು ಕೊಟ್ಟಿದ್ದೀವಿ, ತಿನ್ನಬೇಕು ಮಾಡಬೇಕು ಅಂತ. ಸೊ ಆ ಪರ್ಪಸ್ ಮೇಲೇ ನಾನು ಜಿಮ್ ಸೇರ್ಕೊಂಡಿದ್ದು ಗೈಸ್. ನಿಜ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಜಾಯ್ನ್ ಆಗಿ 1 ವೀಕ್ ಆಗಿದೆ. 2 kg ಇನ್ಕ್ರೀಸ್ ಆಗಿದ್ದೀನಿ ಬಿಕಾಸ್ ಆಫ್ ಫುಡ್. ಕರೆಕ್ಟ್ ಟೈಮ್ಗೆ ಅವ್ರು ಹೇಳಿದ್ದ ಮೇಂಟೈನ್ ಮಾಡಿಕೊಂಡು, ಹಾಗೆಯೇ ಫುಡ್ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಆಗಲಿ, ಅವ್ರು ಏನೇನು ಹೇಳ್ತಾರೆ ಸೊ ಅದನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಸೇರಿಕೊಂಡಿದ್ದು. ಸೊ ಇದು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೆಯೇ ಚೆರಿಮಾ ಎಲ್ಲಿ ಅಂತ, ಚೆರಿಮಾ ಆಯಾಗಿ ನಮ್ಮ ಊರು ಸುತ್ಕೊಂಡು ಆರಾಮಾಗಿದ್ದಾಳೆ. ನಮ್ಮಮ್ಮ ಬಂದಿದ್ದರು, ನಮ್ಮಮ್ಮನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ. ನಮ್ಮಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ. ಒಂದು 4 days ಆಯ್ತೇನೋ. ಆರಾಮಾಗಿದ್ದು ಬರ್ತಾಳೆ ಅವಳದ್ದೇನೂ ತೊಂದರೆ ಇಲ್ಲ. ಎರಡಕ್ಕೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ನನ್ನ ವಿಡಿಯೋನ ನೀವು ನೋಡಿರ್ತೀರ. ನಾನು ಒಂದು ಪ್ರ್ಯಾಂಕ್ ವಿಡಿಯೋ ಹಾಕಿದ್ದೆ, ಕಿರಣ್ ಮೇಲೆ ಪ್ರ್ಯಾಂಕ್ ಮಾಡಿದ್ದೀನಿ ಅಂತ. ಸೊ ಆ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದೇ ವಿಡಿಯೋನ ಇನ್ನೊಂದು ಪ್ರ್ಯಾಂಕ್ ವಿಡಿಯೋ ಯಾಕೆ ಮಾಡಬಾರ್ದು ಅಂತ ನಾನು ಇವತ್ತೂ ಅಗೇನ್ ಪ್ರ್ಯಾಂಕ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಪ್ರ್ಯಾಂಕ್ ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಗೈಸ್, ಏನು ಪ್ರ್ಯಾಂಕ್ ಅಂತ. ನಿಜವಾಗ್ಲೂ ಆ ಪ್ರ್ಯಾಂಕ್ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ, ನಾನು ಕಿರಣ್ಣ ಅನಲೈಸ್ ಮಾಡಿರೋ ಪ್ರಕಾರ ಆ ಪ್ರ್ಯಾಂಕ್ ವರ್ಕ್ ಆಗುತ್ತೆ ಅನಿಸುತ್ತೆ. ನೋಡೋಣ ವರ್ಕ್ ಆಗುತ್ತಾ ಏನು ಅಂತ. ನನ್ನ ಪ್ರಕಾರ ವರ್ಕ್ ಆಗುತ್ತೆ. ಸೊ ಗೈಸ್, ಆ ಟಾಪಿಕ್ ಏನಪ್ಪ ಅಂತಂದರೆ, ಪ್ರೆಗ್ನೆನ್ಸಿ ಪ್ರ್ಯಾಂಕ್. ಸುಮ್ಮನೆ ಕನ್ಸೀವ್ ಆಗಿದ್ದೀನಿ ಅಂತ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಚೆರಿಮಾದು ಪ್ರೆಗ್ನೆಂಟ್ ಕಿಟ್ ಇದೆ. ಸೊ ನಾನು ಅವಳ ನೆನಪಿಗೆ ಅಂತ ಇಟ್ಕೊಂಡಿರೋದು ಇದು. ಸೊ ಇದನ್ನೇ ಇವತ್ತು ಪ್ರ್ಯಾಂಕ್ ಮಾಡ್ತೀನಿ. ಮೋಸ್ಟ್ಲಿ ಇದೆಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಐ ಡೋಂಟ್ ನೋ, ಬಟ್ ಮೇ ಬಿ ಇಟ್ಸ್ ವರ್ಕ್ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿರಣ್ ಬರೋದು ಆಲ್ಮೋಸ್ಟ್ 11 ಆಗ್ಬೋದು. ಸೊ ನಾನು ಲಾಸ್ಟ್ ಟೈಮ್ ಕ್ಯಾಮ್ರಾ ಇಟ್ಟಿದ್ದ ಪ್ಲೇಸಲ್ಲಿ ಈ ಸತಿ ಇಡೋಕ್ಕಾಗಲ್ಲ. ಯಾಕಂತಂದರೆ ಅವನಿಗೆ ಡೌಟ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಬೇರೆ ಕಡೆ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮಗೆ ಕಿರಣ್ ಬಂದಮೇಲೆ ಸಿಗ್ತೀನಿ ಗೈಸ್. ಸೊ ಗಾಯ್ಸ್, ಕಿರಣ್ ಬರೋಷ್ಟರಲ್ಲಿ ನಾನೊಂದು ನಿದ್ದೆ ಮಾಡಿ ಎದ್ದೆ. ಇವಾಗ ಟೈಮ್ ಬಂದು 11:30 ಆಗಿದೆ ಗಾಯ್ಸ್. ನೀವು ಪ್ರ್ಯಾಂಕ್ ವಿಡಿಯೋದಲ್ಲೇ ನೋಡಿದ್ದೀರಾ, ನಾನು ಊಟಕ್ಕಿಂತ ಮುಂಚೆ ಅದು ಏನಾದ್ರೂ ಪ್ರ್ಯಾಂಕ್ ಮಾಡಿಬಿಟ್ರೆ ಊಟ ಮಾಡೋದೇ ಬಿಟ್ಬಿಡ್ತಾನೆ. ಸತಿನೇ ನೀವು ನೋಡಿದ್ದೀರಾ, ಊಟ ಬೇಡ ಅಂತಾನೆ. ಸೊ ಅದಕ್ಕೋಸ್ಕರ ಊಟ ಮಾಡ್ಕೊಳ್ಳಿ, ಆಮೇಲೆ ಪ್ರ್ಯಾಂಕ್ ಮಾಡೋಣ.
ಸೊ ಗಾಯ್ಸ್ ನಾನಿಲ್ಲಿ ಕ್ಯಾಮ್ರಾನ ಸೆಟ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕ್ಲಿಯರಾಗಿ ಕ್ಲಾರಿಟಿಯಾಗಿ ಕಾಣಿಸ್ಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಐಫೋನ್ ಯೂಸ್ ಮಾಡ್ತಾ ಇದ್ದೀನಿ ಗಾಯ್ಸ್. ಕಿರಣ್ ವಾಶ್ರೂಮ್ಗೆ ಹೋಗಿದ್ದಾರೆ ಎಲ್ಲ. ಸೊ ನಾನು ಅದಕ್ಕೆ ಬಾಗಿಲು ಕ್ಲೋಸ್ ಮಾಡಿಕೊಂಡು ಕ್ಯಾಮ್ರಾ ಸೆಟ್ ಮಾಡ್ಕೊತಾ ಇದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ನೋಡೋಣ ವಿಡಿಯೋ ಕೊನೆಯಲ್ಲಿ ಹೇಗೆ ಬರುತ್ತೆ ಅಂತ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಗಾಯ್ಸ್. ಹಾಕಿಲ್ಲ. ಸಕ್ಕರೆನ ಹಾಕಿಲ್ಲ ಹಾಲಿಗೆ ಹಾಕ್ಬೇಕು ತಾನೆ ಒಂದು ಸ್ವಲ್ಪ. ನನಗೆ ಗ್ಲಾಸಿಗೆ ಮಾತ್ರ ಹಾಕು. ಹಾಕಿದಮ್ಮ ಇರು ಸ್ವಲ್ಪ ಹಾಲು ಇವಾಗ ನೀವೇನು ಸ್ವಲ್ಪ ಕುಂತಿದ್ಯಾ? ನಂಗೆ ಯಾಕೋ ವಾಮಿಟ್ ಬರೋ ಥರ ಆಗ್ತಾಯಿದೆ. ಯಾಕೆ? ಗೊತ್ತಿಲ್ಲ. ಏನು ತಿಂದೆ? ಏನೂ ಇಲ್ಲ, ಊಟ ಮಾಡಿದೆ ಅಷ್ಟೇ. ಬೇರೆ ಏನು ತಿಂದೆ? ಏನೂ ಇಲ್ಲ, ಪಪ್ಪಾಯ ತಿಂದೆ ಅಷ್ಟೇ. ತಲೆ ಸುತ್ತಾ ಇದೆ. ಯಾವಾಗಲೂ ಹಂಗೆ ನಿಮಗೆ. ವಾಂತಿ ಮಾಡ್ಬಿಡ್ತೀನಿ ಇವಾಗ ಅನಿಸ್ತಿದೆ. ಇಲ್ಲ ಐತೆ. ಏನಕ್ಕೆ? ಓಡಾಡ್ತೀನಿ ನಿನ್ನ ಇರೋಲ್ಲ ಹಾಲು ಕೈ ಮಡಗಿದ್ದೀನಿ. ವಾಮಿಟ್ ಬರ್ತೈತೆ, ಬಕೆಟ್ ತಗೋ ಬೇಗ. ಅಪ್ಪು ಇದ್ದೇನಕ್ಕೆ ಬರೋ ಥರ ಅನಿಸ್ತೈತೆ ಅಷ್ಟೇ. ಅದಕ್ಕೆ ಏನಾಯ್ತಪ್ಪು? ಏನಿಲ್ಲ ಆಯ್ತು. ನಾವು ವಾಮಿಟ್ ಮಾಡ್ತೀನಿ ಅಂದರೆ ನಿಂಗೆ ಅಸಹ್ಯ ಅಲ್ವಾ? ನಾನು ಆ ಥರ ಏನನ್ನ ಮತ್ತು ಬಕೆಟ್ ತಗೊಬಂದೆ ತಾನೆ. ಅಲ್ಲ ಬಂದರೆ ಆಯ್ತು, ಕೈಲೇ ಹಿಡ್ಕೊಳ್ತೀನಿ ಬಿಡು. ಆಯ್ತು ಆಯ್ತಿಲ್ಲ, ಬಕೆಟ್ ತಗೋ ಹೋಗು. ಹೊಂಟೋಯ್ತು, ಬೇಡ ಬಿಡು, ಹೊಂಟೋಯ್ತು. ಯಪ್ಪ, ಇಷ್ಟೊಂದು ನಾನು ಕಕ್ಕೆ ಬಿಡ್ತೀನಿ ಇವಾಗ. ಕುಡಿ. ಗೊತ್ತಿಲ್ಲ ಏನಕ್ಕೆ ಅಂತ. ಇದ್ದಕ್ಕಿದೆ ಗುಡ್ ನ್ಯೂಸ್. ನಿಜ ನಿಜ. ಟೆಸ್ಟ್ ಮಾಡ್ದ? ನಿಜ 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 ನಿಜವಾಗ್ಲು. ಹಂಗಾರೆ ಚೆರೆಮನಿಗೆ ಇನ್ನೊಬ್ಬ ತಮ್ಮನ ತಂಗಿನ ಬರ್ತಾಳೆ. ನಿಜ, ಸೀರಿಯಸ್ ಆಗಿ ನಾನು ಹೇಳ್ತಿರೋದು.
ನಂಬಲ್ವಾ? ಯಾವ ಟೆಸ್ಟ್ ಮಾಡಿದೆ? ಆವಾಗಲೇ ಬರುವಾಗ. ನಿಜವಾಗ್ಲೂ ಮತ್ತೆ ನಿಜ. ಬಿಡು ಹೆಂಗ ಪಾಪ ಸರಿ ಮಮ್ಮಿ ಪಾಪ ಒಳ್ಳೆ ಆಡ್ತಾ ಇರ್ತಾರೆ ಪಾಪ. ಅವಳಿಗೆ ಇದೊಂದು ವರ್ಷ ಆದಮೇಲೆ ಹೆಂಗೋ ಒಂದು ಅಚ್ಚುಕಟ್ಟಾಗಿ ಒಂದು ಬರಲಿ. ನನ್ನ ಇಚ್ಚರು ನನ್ನ ನಂಬಿಕೆ ಐತಲ್ಲ. ಅಯ್ಯಪ್ಪ ಆಯ್ತಿಲ್ಲ, ವಾಮಿಟ್ ಬರ್ತೈತೆ. ಹಾಲು ಕುಡ್ಕ ಆಯ್ತು ವಾಮಿಟ್ ಮಾಡುವಂತೆ. ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದಿದ್ಕೆ ನಾನು ಕೆಲ್ಸಕ್ಕೂ ಸೇರಿಸ್ತೈತೆ. ಇವಾಗ ಎಲ್ಲ ಕ್ಯಾನ್ಸಲ್. ಬೇಡ, ಆರಾಮ ಮಾಡಿ ತಿನ್ಕೊಂಡು ಸಾಕು, ನಾನೇ ಮಾಡ್ತೇನೆ. ಸರಿನಾ? ಇನ್ನು 3 ತಿಂಗಳೈತೆ ಅಷ್ಟೇ ಏನು ಡೆಲಿವರಿಗೆ. ಏನು ಮಾಡ್ತಾನೆ? ನಾನು ಇವಾಗ 6 ತಿಂಗಳು ಕಣಪ್ಪು. ನಿಜ. ಮತ್ತೆ ಹೊಟ್ಟೆನ 6 ತಿಂಗಳು. ಬಾಯಿ ಮುಚ್ಚು. ನಿಜವಾಗ್ಲು 6 ತಿಂಗಳು ಅಪ್ಪ. 5 ತಿಂಗಳಿಗೆ ನಿಂಗೆ ಎಷ್ಟಪ್ಪ ಬಂದಿತ್ತು. ಒಬ್ಬೊಬ್ರಿಗೆ ಹಂಗಿರುತ್ತೆ, ಮತ್ತೆ ಒಬ್ಬೊಬ್ರಿಗೆ ಕಾಣಿಸಲ್ಲ. ಅಪ್ಪ ನಿನ್ ಗೊತ್ತಾಗಲ್ವ ಕಣಪ್ಪ. ಇಲ್ಲ ನಿಜವಾಗ್ಲು ಸೀರಿಯಸ್ ಆಗಿ ಅಯ್ಯ ಸೀರಿಯಸ್ ಆಗಿ ಹೇಳ್ತಿರ. 6 ತಿಂಗಳಾಗೈತೆ ಅಪ್ಪ. 6 ತಿಂಗಳಾಗಿದೆ ಹಿಂಗಿರ್ತದ? ನಂಬಿದ್ರೆ ನಂಬು, ಬಿಟ್ರೆ ಬಿಡೋ. ಸುಮ್ಮನೆ ಎಲ್ಲ ಮಾತಾಡ್ಬೇಕ. ಬಾಯಿಲಿ ಆಯ್ತು. ಹಂಗಲ್ಲ, 6 ತಿಂಗಳಾದ್ರೆ ಹೆಂಗಿರ್ತದೆ 5 ತಿಂಗಳಿಗೆ. ಸರಿ ಬಿಡಪ್ಪ, 4 ತಿಂಗಳು ಸರಿನಾ? 6 ತಿಂಗಳು ಅಂದ್ರೆ ನೀನ್ ನಂಬಲ್ಲ. ಸುಮ್ಮನೆ ಇವಾಗ ಹಾಲು ಕುಡಿ. ಹೆಂಗೋ ಇವಾಗ ಆಚೆ ಕಡೆ ಇಷ್ಟು ತಂದಿರೋದಕ್ಕೂ ವ್ಯರ್ಥ ಆಯ್ತು. ನಂಗೆ ಇಷ್ಟು ಕುಡಿಯೋಕ್ಕಾಗಲ್ಲ, ವಾಮಿಟ್ ಬರ್ತಾ ಇದೆ. ಎಷ್ಟೈತೆ ಅಷ್ಟು ಕುಡಿದ್ಬಿಟ್ಟು ವಾಮಿಟ್ ಮಾಡೋ ಪರವಾಗಿಲ್ಲ. ಸರಿ, ಏನಂತ ಹೆಸರಿಡೋಣ? ಸರಿ, ಹುಡುಗ ಆದ್ರೆ ಹರಿ ಅಂತ ಹೇಳೋಣ. ಬರೀ ನಾಟಕ. ಹೊಟ್ಟೆ ನೋಯ್ತೈತೆ. ಹಂಗೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡ. ಆರಾಮಾಗಿರು. ನಾಳೆ ಹೇಳು, ನಾನೇ ಮಾತಾಡ್ತೀನಿ ಬಿಡ ಅವ್ರ ಹತ್ರ. ಏನಂತ? ಪ್ರೆಗ್ನೆನ್ಸಿಗೆ ಈ ಥರ ಪ್ರೆಗ್ನೆನ್ಸಿ ಸುಮ್ಮನೆ ಇದಾಗುತ್ತೆ, ಸುಮ್ಮನೆ ಬೇಡ ಅದು ಇದು. ಬಟ್ ಗೊತ್ತು ಅಲ್ಲಿ ಕುತ್ಕೊಳ್ಳೋದು ಇದು ಮಾಡೋದು ಸುಮ್ಮನೆ ಯಾಕೆ? ಸುಮ್ಮನೆ ನಮ್ಮ ಜವಾಬ್ದಾರಿ ನಾವು ಇರ್ಬೇಕಷ್ಟೆ. ಮುಂದಿನ ವರ್ಷಕ್ಕೆಲ್ಲ ಡೆಲಿವರಿ. ಇನ್ನೇನು ಮತ್ತೆ ಬಿಡು ಆರಾಮಾಗೆ. ಹೋದ್ಸಲ ಇದು ಚರಿಮ ಆಯ್ತು ಪೂಜೆ, ಇನ್ನೇನು ನಾಳೆ ಇನ್ನೊಂದು ಸ್ವಲ್ಪ ದಿನ ಅಂತಂದಂಗೆ ನಾವು ಅಲ್ಲೇ ನೋಡ್ಕೊಂಡು ನೀನು ಹಿಂಗೆ ಮನೆಗೆ ಕರ್ಕೊಬರೋದು ಅನ್ನೋದು ಇವತ್ತು ಅಂತಂದ್ರೆ ದಸರಾ ಅಲ್ಲೇ ನೋಡ್ಕೊಂಡೆ. ಹಿಂಗೆ ನೋಡೋಣ ಬಿಡು ದೇವ್ರವನ್ನ. ಏನಂತೀಯ? ಏನೋ ಗೊತ್ತಿಲ್ಲ. ನಮ್ದ ಏನು ನಮ್ದು? ಏನು ನಮ್ದು? ನಿಜ ಅನ್ಕೊಂಡ? ಯಾಕೆ ಯಾಕೆ? ನಿಜ ಹೇಳು, ನಿಜ ಅನ್ಕೊಂಡ ಇಲ್ವಾ? ನಿಜನಾ? ನಿಜನಾ? ನಿಜ. ಯಾಕಪ್ಪ? ಓದ್ಸತಿ ಅದೇ ನನಗೆ ಫ್ರ್ಯಾಂಕ್ ಮಾಡಿದಲ್ಲ, ಅದು ಚೆನ್ನಾಗಿ ಓಡಿತ್ತು. ಅದಕ್ಕೆ ಈ ಸತಿನೂ ಏನಾದ್ರೂ ಫ್ರ್ಯಾಂಕ್ ಮಾಡಲ್ಲ ಅಂತ ಮಾಡಿದೆ. ಆಯ್ತು ಬಾ, ಸುಮ್ಮನೆ ತಮಾಷೆಗೆ.
ಅಪ್ಪು ಏಪೋ ಬಾ ಆಯ್ತು ಸುಮ್ಮನೆ ತಮಾಷೆಗೆ ನಿಜ ಅಪ್ಪು ಸುಮ್ಮನೆ ತಮಾಷೆ ಮಾಡಿದ್ದು ಪ್ರ್ಯಾಂಕ್ ಮಾಡಿದ್ದು ನೋಡಿದೆ ಸುಮ್ಮನೆ ಏನ್ ಪ್ಲಾನ್ ಮಾಡಿದೆ ಇಂಥ ವಿಷಯದಲ್ಲಿ ಏನಕ್ಕೆ ಪ್ಲಾನ್ ಮಾಡ್ತೀಯ ಅಪ್ಪು ಅಲ್ಲ ಎಷ್ಟು ಖುಷಿಯಾಗಿದೆ ಗೊತ್ತಾ ಸುಮ್ಮನೆ ಬೇಜಾರು ಮಾಡ್ತೀವಿ ಕಣಪ್ಪ ನನ್ಗೆ ಅದಕ್ಕೆ ನನಗೆ ಸುಮ್ಮನೆ ಬಾ ಆಯ್ತು ಮಲ್ಕೋ ಸೊ ಗಾಯ್ಸ್ ಆಲ್ಮೋಸ್ಟ್ ಪ್ರ್ಯಾಂಕ್ ಆಗಿದ್ದಾನೆ ವಾಶ್ರೂಮ್ಗೆ ಹೋಗಿದ್ದಾರೆ ಸೊ ಈ ಪ್ರ್ಯಾಂಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ ಅಂತ ತೋರಿಸ್ತೀನಿ ನಿಮಗೆ ಸೊ ಇಲ್ಲೊಂದು ಹಿಂಗೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಒಂದು ಪಿಲ್ಲೋನ ಇಟ್ಟು ಸೊ ಅಲ್ಲಿ ಕವರ್ ಮಾಡಿದ್ದೆ ಇಲ್ಲಿ ಸೊ ಚೆನ್ನಾಗಿ ಕಾಣಿಸ್ಲಿಲ್ಲ ಲಾಸ್ಟ್ ಟೈಮ್ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಸತಿ ಐಫೋನಲ್ಲಿ ವಿಡಿಯೋ ಮಾಡಿದ್ದು ಸೊ ಅದಕ್ಕೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸುತ್ತೆ ನಿಮಗೆ ಮೇ ಬಿ ಅದು 0.5 XL ಹಾಕಿದ್ರೆ ಕ್ಲಿಯರಾಗಿ ಬರುತ್ತೆ ಸೊ ನಾನು ಇದೇ ಫಸ್ಟ್ ಟೈಮ್ ಇದು ಐಫೋನಲ್ಲಿ ವ್ಲಾಗ್ ಮಾಡಿರೋದು ಸೊ ವಿಡಿಯೋ ಕ್ಲಾರಿಟಿಯಾಗಿ ಬಂದಿದೆ ಅದಕ್ಕೋಸ್ಕರ ನೋಡ್ಬೋದು ಅವನಿಲ್ಲಿ ಕೂತಿದ್ದ ಅವನಿಗೇನು ಅದನ್ನ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಷ್ಟು ಕಾಣಿಸ್ತಾನೂ ಇರಲಿಲ್ಲ ಏನೋ ಒಂದು ಬ್ಯಾಗ್ ಇಟ್ಟಿರೋ ಥರ ಇದು ಆಲ್ಮೋಸ್ಟ್ ಈ ಬ್ಯಾಗ್ ತುಂಬ ದಿನದಿಂದ ಇಲ್ಲೇ ಇದೆ ಅದು ಏನೋ ಅವನಿಗೆ ಅಷ್ಟು ಗೊತ್ತಾಗಲಿಲ್ಲ ವಾಶ್ರೂಮಿಂದ ಬಂದಮೇಲೆ ಅವ್ನ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಗೈಸ್ ಆಯಿತು ಸಾರಿ ಎದ್ದೇಳು ಏನು ಬೇಕಾಗಿಲ್ಲ ಸುಮ್ಮನೆ ಇರೋದು ಕ್ಯಾಮ್ರಾನಾದ್ರೂ ನೋಡು ಮತ್ತೆ ಏನು ಕ್ಯಾಮ್ರಾನಾದ್ರೂ ನೋಡು ಅಲ್ಲ ಕಣಪ್ಪು ಅಷ್ಟು ಗೊತ್ತಾಗಲ್ವಾ ಅಪ್ಪು ಇಂಥ ವಿಷಯದಲ್ಲಿ ಇದೆಲ್ಲ ಮಾಡಬಾರ್ದು ಅಂತ ಅನ್ಬಿಟ್ಟು ನೀನು ಪ್ರ್ಯಾಂಕ್ ಸಿಕ್ಕಿದ್ದು ಒಂದೇನಾ ಬೇರೆ ಯಾವುದು ಸಿಗ್ಲಿಲ್ವಾ ಲಾಸ್ಟ್ ಟೈಮ್ ಹೇಳಿದೆ ಈ ಥರ ಎಲ್ಲ ಪ್ರ್ಯಾಂಕ್ ಮಾಡಬೇಡ ಅಂತ ಏನೋ ಕಷ್ಟಪಟ್ಟು ನೀನು ಪ್ರ್ಯಾಂಕ್ ಆಗಲೇಬೇಕು ಅಂತ ಕಂಟೆಂಟ್ ಕಂಡಿಡಿದ್ರೆ ಈ ಥರ ಪ್ರ್ಯಾಂಕ್ ಮಾಡಬೇಡ ಅಂತ ಅಲ್ಲ ಕಣಪ್ಪು ಅದಕ್ಕಾದ್ರೂ ಇವಾಗ ಒಂದು ನಿಮಿಷ ಇವಾಗ ನನಗೆ ಏನು ಹೇಳ್ತೀನಿ ನಿನಗೆ ಈಗ ಬೇರೆದ್ರಲ್ಲೆಲ್ಲ ಓಕೆ ಇಂಥದ್ರಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನೀನು ಏನಾರ ಬೈದ್ರೆ ಮಾತ್ರ ಸುಮ್ಮನೆ ಇರಲ್ಲ ಅಪ್ಪು ನನಗೆ ಸುಮ್ಮನೆ ನನ್ನ ಅತ್ತೆ ಮೇಲೆ ಇವಾಗ ಒದ್ದಾಕ್ಬಿಡ್ತೀನಿ ನಿನ್ನ ಸುಮ್ಮನೆ ಹಂಗಲ್ಲ ಕಣಪ್ಪು ನೀವು ಇಂಥ ವಿಷಯದಲ್ಲಂತೂ ಮಾಡಕ್ಕೆ ಹೋಗ್ಬೇಡ ನಿಜವಲ್ಲ ಪ್ರಾಮಿಸ್ ನೀನೇ ಹೇಳ್ಬೇಡಪ್ಪ ನಾನು ಯಾವ ವಿಷಯದಲ್ಲಿ ಹಿಂಗೆ ಪ್ರ್ಯಾಂಕ್ ಮಾಡಬೇಕು ಅಂತ ನೀನೇ ಹೇಳ್ಬಿಡು ಎಲ್ಲದಕ್ಕೂ ಅದು ಮಾಡಬೇಡ ಇದು ಮಾಡಬೇಡ ಆ ವಿಷಯದಲ್ಲಿ ಆಯ್ತು ಮತ್ತೆ ಇಂಥ ವಿಷಯದಲ್ಲಿ ಏನಕ್ಕೆ ಮಾಡ್ತೀಯ ಸುಮ್ಮನೆ ನಾನು ಅಲ್ಲಿಂದ ಅದು ಟೆನ್ಷನ್ ಮಾಡ್ಕೊಂಡು ಇದು ಬಂದಿರ್ತೇನೆ ನಿಂದು ಇದನ್ನ ಅಪ್ಲೋಡ್ ಅಂತೂ ಮಾಡ್ತೀನಿ ನಿಜವಾಗ್ಲೂ ನೀನು ಏನೇನು ಅಡಿಗಿಡೋದ್ರಲ್ಲಿ ನಿನಗೆ ಕಾಲು ಕೈ ಮುರಿದಾಕ್ತೀನಿ ನಿನ್ನ ಆಯ್ತು ಒಂದು ಬಾಯಿ ಆದ್ರೂ ಹೇಳು ಏನು ಹೇಳಲ್ಲ ಬಾಯಿ ಮುಚ್ಕೊಂಡು ಮನಿಗೂ ಸೊ ಗೈಸ್ ನಮ್ಮ ಪತಿ ದೇವರು ತುಂಬ ಗರಂ ಆಗಿದ್ದಾರೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ ಕೊನೆವರೆಗೂ ನೋಡಿದ್ದೀರಾ ಅಂತ ಅನ್ಕೋತೀನಿ ಅಪ್ಲೋಡ್ ಮಾಡಿದ್ರೆ ಒದ್ದಾಗ್ತಾರಂತೆ ಸೊ ಎತ್ ಮಾಡ್ಗೀಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೇಜಾರು ಮಾಡಿಸ್ಕೊಳಕ ಲೈಟ್ ಆಫ್ ಮಾಡ್ತೀನಿ ಅಷ್ಟೇ ಈಗ ಕಾಣಿಸ್ತಿದ್ಯಾ